ಇದು ಬರೀ ಫಿಲಮ್ ಅಲ್ಲ, ಹೇಟರ್ಸ್ ದಿಕ್ಕಕ್ ಬಿಡೋ ದೀಪಾವಳಿ ರಾಕೆಟ್ ಅನ್ಕೋಬಿಡ್ರಿ. ಹೇಟರ್ಸ್ಗೆಲ್ಲ ಬಗ್ನಿಗೂಟ, ಡಿ ಬಾಸ್ ಫ್ಯಾನ್ಸ್ಗೆಲ್ಲ ಬಾಡಿ ಊಟ ಕೊಡ್ತಾ ಇದ್ರೆ ಇಸ್ಕೊಂತ ಇರ್ಬೇಕು. ಹೇಳ್ತಾ ಇನ್ ಕೇಳ್ಕೊಳ್ರಿ, ಅಪ್ಪನ್ ಕ್ರೇಜು ಅಂತಲ್ಲ, ಅಪ್ಪನ್ ಕ್ರೇಜು ನಾವು ತೋರಿಸ್ತೀವಿ. ಅಪ್ಪ ಆಗೋ ಯೋಗ್ಯತೆ ಇಲ್ಲ, ಅಪ್ಪನ್ ಹುಟ್ಟಿರೋ ಹೆಮ್ಮೆನೂ ಇದೆ. ಇದು ಡಿ ಬಾಸ್ ಗೊತ್ತು. ಈ ಫ್ಯಾನ್ ಬೇಸ್ ನ ಬೀಟ್ ಮಾಡ್ಬೇಕಂದ್ರೆ ಅಪ್ಪನ್ ಹುಟ್ಟಿರ್ಬೇಕು ಅಂತ ಒಬ್ಬ ಹೇಳ್ದ. ಅಪ್ಪ ಆಗೋ ಯೋಗ್ಯತೆನೂ ಇದೆ, ಅಪ್ಪನ್ ಹುಟ್ಟೋ ಹೆಮ್ಮೆನೂ ಇದೆ. ಜೈ ಡಿ ಬಾಸ್. ಸಾಯೋವರ್ಗು ಹೇಳೋದೊಂದ ಜೈ ಡಿ ಬಾಸ್. ಫಸ್ಟ್ ಹಾಫ್ ಆಯ್ತು, ಸೆಕೆಂಡ್ ಹಾಫ್ ಕೊಟ್ರೆ ರಿವ್ಯೂ ಎಲ್ಲ ಯೋಚ್ಕೊಂಡ್ಬಿಡ್ಬೇಕು. ಏಟರ್ಸ್ಗಳೆಲ್ಲ ಚಟಿಯಲ್ಲಿ ಯೋಚ್ಕೊಂಡ್ಬಿಡ್ಬೇಕು. ಹಿಮಾಲಯ ಪರ್ವತಕ್ಕೆ ಹೋಗಿ ಚಟಿ ಬೀಚ್ ಕುತ್ಕೊಂಡ್ಬಿಡ್ಬೇಕು. ತಣ್ಣಗೆ ಬರ್ಲೇಬೇಡ್ದು, ತಣ್ಣಗೆ ಆಗೋರ್ಗು ಅಲ್ಲೇ ಇರ್ಬೇಕು. ಅಷ್ಟೇ ಹೇಳೋದು. ನಮ್ಮ ಬಾಸಿಗೆ ನೀವು ಎಷ್ಟೇ ಅವಮಾನ ಮಾಡಿದ್ರು ನಾವು ಎತ್ತಿ ಮೆರೆಸೋರ್ಗು ಬಿಡೋದೇ ಇಲ್ಲ. ನಮ್ಮ ಬಾಸ್ನ ಹೆಗಲ ಮೇಲೆ ಹಾಕೊಂಡು ಬೆಳೆಸ್ತೀವಿ ನಾವು. ಸೆಲೆಬ್ರಿಟಿಗಳಿದೀವಿ. ನಮ್ಮ ಬಾಸ್ ಯಾವತ್ತು ನಮ್ಮ ಬಾಸ್ನ ಆಗಿನ ಕಾಲಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ, ಈಗಿನ ಕಾಲಕ್ಕೆ ನಮ್ ಚಾಲೆಂಜಿಂಗ್ ದರ್ಶನ್ ಅವರೊಬ್ರೆ. ಈ ಕ್ರೇಜ್ ನ ಮುಂದೆ ಯಾರು ಮಾಡಕ್ ಹೋಗಲ್ಲ, ಮುಂದೆ ಮಾಡೋದು ಇಲ್ಲ, ಯಾವನ್ ಕೈಲೂ ಆಗೋದು ಇಲ್ಲ. ಈ ರೆಕಾರ್ಡ್ ನ ಮುರಿಬೇಕಂದ್ರೆ ಅವ್ನು ನೆನೆ ಹಾಕೊಂಡ್ಬಿಡ್ತಾನ ಅಷ್ಟೇ. ಒಂದು ಪ್ರಸ್ತುತ ಏನು ನಡೀತಾ ಇದೆ ಈ ರಾಜಕೀಯ ಅನ್ನೋ ವ್ಯವಸ್ಥೆ ಮೇಲೆ ನಿಂತಿರೋದು. ಇದು ಪ್ರಸ್ತುತವಾಗಿ 2023 ಫಸ್ಟ್ ಹಾಫು, 2028 ಸೆಕೆಂಡ್ ಹಾಫು, 2020 ಈಗ ಜನ ಸಿನಿಮಾ ನೋಡಿ ಈಚೆ ಬಂದಮೇಲೆ CM ಯಾರು, ಕರ್ನಾಟಕ CM ಯಾರು ಅನ್ನೋದು ಮರ್ತ್ಬಿಡ್ತಾರೆ. ಸಿದ್ದರಾಮಯ್ಯ ಅಲ್ಲ, ಡಿ ಬಾಸ್. ಪಕ್ಷ ಯಾವುದು? ಕರ್ನಾಡ ಪ್ರಜಾಪಕ್ಷ. ಯಾರು? ಧನುಷ್ ಅನ್ನೋದನ್ನ ಯಾವಾಗಲೂ ನೆನಪಲ್ಲಿ ಇಟ್ಕೋತಾರೆ. ಪ್ರಸ್ತುತ ಕಥೆನೇ ಇದು. ಇವಾಗ ಏನು ಮಾಡ್ತಿದ್ದಾರೆ, ಜನಗಳ ದುಡ್ಡೆಲ್ಲ ಯಾರ ಹತ್ರ ಇದೆ? ಪೊಲಿಟಿಷಿಯನ್ಸ್ ಹತ್ರ ಇದೆ. ಅದನ್ನೇ ಪ್ರಸ್ತುತವಾಗಿ ತೋರಿಸ್ತಾ ಇದ್ದಾರೆ. ಅದೇ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸಿನಿಮಾ ಅಂತೂ. ನೆಕ್ಸ್ಟ್ ಲೆವೆಲ್ ಇದೆ. ಸೆಕೆಂಡ್ ಹಾಫ್ಗೆ ವೆಯ್ಟ್ ಮಾಡ್ತಿದ್ದಾರೆ ಎಲ್ಲ. ಸೆಕೆಂಡ್ ಹಾಫ್ ಯಾವ ಲೆವೆಲ್ಗೆ ಇರುತ್ತೆ ಅಂತ ನೋಡ್ಬಿಟ್ಟು ಬಂದು ನೆಕ್ಸ್ಟ್ ಹೇಳ್ತೀನಿ. ಏನು ಇನ್ನು ಫಸ್ಟ್ ಹಾಫ್ ಮುಗ್ದಿದೆ. ಫಸ್ಟ್ ಹಾಫಲ್ಲೇ ಭರ್ಜರಿ ಹಬ್ಬ ಆಗಿದೆ. ಇನ್ನು ಸೆಕೆಂಡ್ ಹಾಫ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೆಕೆಂಡ್ ಹಾಫ್ ನೋಡ್ಕೊಂಡು ಬರ್ತೀವಿ, ಈಚೆ ಬರ್ತೀವಿ. ಸೆಲೆಬ್ರಿಟೀಸ್ ನಾವು ಹೇಳ್ತೀವಿ ಸರ್, ಅಲ್ಲಿ ಗಂಟ ಕಾಯ್ರಿ ಸರ್. ಇಲ್ಲೇ ಇನ್ನೇನು ಬೇಕು ಸರ್? ಸರ್ ತುಂಬ ಚೆನ್ನಾಗಿದೆ ಸರ್. ಏನು ಬೇಕೋ ಎಲ್ಲ ಇದೆ. ಇನ್ನು ಸೆಕೆಂಡ್ ಹಾಫಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಏನು ಬೇಕೋ ಅದು ಇರುತ್ತೆ ಅಂದ್ಕೊಂಡಿದ್ದೀವಿ, ಇರ್ತದೆ ಸರ್. ಅಷ್ಟೇ ಸರ್. ಜೈ ಡಿ ಬಾಸ್. ಫಿಲಮ್ ಅಂತೂ ಅಭಿಮಾನಿಗಳು ಕಿರ್ಚಾಡ್ತಿದ್ದವರು ಕೂತ್ಕೊಂಡು ಒಂದಕ್ಷರ ಮಾತಾಡದೆ ಕೂತ್ಕೊಂಡು ಕಣ್ಣು ಮಿಟುಕ್ಸ್ದಂಗೆ ನೋಡ್ತಾ ಇದ್ರು. ಈ ಫಿಲಮು ದರ್ಶನ್ ಸರ್ ಕರಿಯರಲ್ಲೇ ಒಂದು ದೊಡ್ಡ ಬ್ಲಾಕ್ ಬಸ್ಟರ್ ಆಗುತ್ತೆ. ನಾನು ದರ್ಶನ್ ಅಭಿಮಾನಿ ಅಂತಲ್ಲ, ನಾನೊಬ್ಬ ಚಲನಚಿತ್ರ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ. ಈ ಫಿಲಮ್ಮು ಇನ್ನೊಂದು ಇತಿಹಾಸನೇ ಸೃಷ್ಟಿ ಮಾಡುತ್ತೆ. ಅಷ್ಟೇ ಸರ್, ಮಾತಾಡೋಕ್ಕಿಲ್ಲ. ಬಂದ್ಬಿಟ್ಟೆಲ್ಲ ಥಿಯೇಟ್ರಲ್ಲೇ ಫಿಲಮ್ ನೋಡಿ. ನಾನು ಹೇಳಿದ್ದಕ್ಕಿಂತ 100 ಪಟ್ಟು ಹೆಚ್ಚಾಗಿ ಅನುಭವ ಆಗುತ್ತೆ. ಥ್ಯಾಂಕ್ ಯು ಸರ್. ಅಣ್ಣ, ಇಂಡಸ್ಟ್ರಿಗೆ ಒಂದು ಒಳ್ಳೆ ಸಿನಿಮಾ ಬಂದಿದೆ. ಫಸ್ಟ್ ಹಾಫು ಇಂಟರ್ವಲ್ ಬ್ಲಾಕ್ ಅಂತೂ ಅಲ್ಟಿಮೇಟ್ ಆಗಿದೆ. ಆ್ಯಂಡ್ ಬಾಸ್ನ ತುಂಬ ಶೇಡ್ಸಲ್ಲಿ ತೋರಿಸಿದ್ದಾರೆ. ಎಲ್ಲ ಬಂದು ನೋಡ್ಬೇಕು ಸಿನಿಮಾನ. ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡೋ ಸಿನಿಮಾ. ಆ್ಯಂಡ್ 2 ವರ್ಷ ಕಾದಿದ್ದಕ್ಕೂ ಬರ್ತಿದೆ. ಡಿ ಬಾಸ್ಗೋಸ್ಕರ ಸೆಕೆಂಡ್ ಹಾಫ್ ವೆಯ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಶೂರ್ ಬ್ಲಾಕ್ ಬಸ್ಟರ್ ಅದಂತೂ ಗ್ಯಾರಂಟಿ. 2 ವರ್ಷ ಆದಮೇಲೆ ಹೆಂಗೆ ಸಾರಥಿ ಆಗಿತ್ತು ಇದೇ ಥರ ಇದಾಗುತ್ತೆ, ಅದಂತೂ ಗ್ಯಾರಂಟಿ. ಆ್ಯಂಡ್ ಸಿನಿಮಾ ಬ್ಲಾಕ್ ಬಸ್ಟರೇ ಸರ್. ಫಸ್ಟ್ ಹಾಫ್ ಅಂತೂ ಮಸ್ತಾಗಿದೆ. ಸೆಕೆಂಡ್ ಹಾಫ್ಗಂತೂ ಬ್ಲಾಕ್ ಬಸ್ಟರ್ ನೋಡಬೇಕು. ರಾಕಿಂಗ್ ಸ್ಟಾರ್ ಯಶ್ ಬಾಸ್ ಅಭಿಮಾನಿ, ಆದರೆ ನನ್ನ ದರ್ಶನ್ ಸರ್ ಅಂದರೂ ಕೂಡ ತುಂಬ ಇಷ್ಟ. ನಮ್ಮ ಬಾಸ್ ಯಶ್ ಬಂದುಬಿಟ್ಟು ಸಿಂಹ ಇದ್ದಂಗೆ ಪ್ರಪಂಚನ ಬೇಟೆ ಆಡಕ್ಕೆ ಹೋಗೋರೆ. ನಮ್ಮ ದರ್ಶನ್ ಸರು ಆನೆ ಇದ್ದಂಗೆ ಕರ್ನಾಟಕನ ನಿಯತ್ತಾಗಿ ಕಾಯ್ತವ್ರೆ. ಸಿನಿಮಾ ನೋಡಿದ್ರೆ ಹೇಳಿ ಮೇಡಮ್. ಸೂಪರ್ ಆಗಿದೆ ಸರ್. ಡಬಲ್ ಆ್ಯಕ್ಟಿಂಗು ಸಖತ್ತಾಗಿದೆ. ಈ ಥರ ಕ್ಯಾರೆಕ್ಟ್ರಲ್ಲಿ ಅಂದರೆ ನೋಡಿರಲಿಲ್ಲ ದರ್ಶನ್ ಸರ್. ಅವ್ರಿಗೆ ಯಾವ್ದು ಚೆನ್ನಾಗಿರಲ್ಲ ಹೇಳಿ, ಎಲ್ಲ ಸೂಟ್ ಆಗುತ್ತೆ. ಸೊ ಚೆನ್ನಾಗಿದೆ. ಅಡ್ವಾನ್ಸ್ ಬುಕಿಂಗ್ ಬಿಟ್ಟಾಗಿಂದ ಯಾವ ತರ ಕ್ರೇಜ್ ಇದೆ, ಯಾವ ತರ ಪ್ರಮೋಷನ್ಸ್, ಯಾವ ತರ ಬೆಳವಣಿಗೆಗಳು ನೀವೇ ನೋಡ್ತಾ ಇದ್ದೀರಾ. ಡಿಸೆಂಬರ್ ನಮ್ದು ಡೆವಿಲ್ ಇಸ್ ಬ್ಯಾಕ್. ಬಾಸ್ ಬಂದಾಗಿದೆ ಅಷ್ಟೇ. ಜೈ ಡಿ ಬಾಸ್. ಡಿ ಬಾಸ್ ಡೆವಿಲ್ ಡಿಸೆಂಬರ್ ಅಂತಾನೆ. ಡಿಸೆಂಬರ್ ನಮ್ ಬಾಸ್ಗೆ ಕೊಟ್ಬಿಟ್ಟಿದೀವಿ. ಯಾರು ಅಡ್ಡ ಬಂದ್ರು ಅಷ್ಟೇ ಹೋಗ್ಬಿಡ್ತೀರ ಮನೆಗೆ. ಬಾಸ್ ಇದು ಡಿಸೆಂಬರ್ ಪೂರಾ ಬಾಸ್ತು. ಡಿಸೆಂಬರ್ ಅಲ್ಲ, ಜನವರಿ ಪೂರಾ ಬಾಸ್ದೆ. 100 days ಪಕ್ಕ ಜೈ ಡಿ ಬಾಸ್. ಅಷ್ಟೇ. ದೀಪಾವಳಿ, ಹೋಲಿ, ಚಿತ್ರಾನ್ನ, ಮೊಸರನ್ನ, ಬುಂದಿ ಎಲ್ಲ ಯಾರು ಬೇಕು ಬರ್ರಿ, ಕೊಡ್ತಾ ಇರ್ತೀವಿ, ಹಂಚ್ತಾ ಇರ್ತೀವಿ, ತಗೊಂಡೋಗ್ರಿ. ಅದು ಏಟರ್ಸ್ಗಳ್ಗಂತಲ್ಲ, ಎಲ್ಲರಿಗೂ ಬರ್ರಿ. ಅನ್ನದಾನ ಇದೆ, ಎಲ್ಲ ಇದೆ ಸರಿನಾ. ಎಲ್ಲ ಮಾಡ್ತೀವಿ, ಎಲ್ಲ ತಿನ್ಕೊಂಡೋಗ್ರಿ. ನಿಮ್ಮ ಮೀಡಿಯಾದವ್ರಿಗೂ ಅಷ್ಟೇ. ಆರಾಮಾಗಿ ಮೈಕ್ ಇಡ್ರಿ, ಸೈಡಿಗೆ ಊಟ ಮಾಡ್ರಿ, ಹೋಗ್ರಿ, ಮಲ್ಕೊಳ್ರಿ. ಅಷ್ಟೇ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಬಾಯ್ ಬಾಯ್ ಬಾಯ್. ನಾಳೆ ಎಲ್ಲ ನಂದೇ ಓಡ್ತಾ ಇರುತ್ತಂತ ನನಗೆ ಗೊತ್ತು. ರಿವ್ಯೂ ಕೊಡ್ಬೇಕಂತಾನೆ ಬಂದಿದ್ದೀನಿ. ನಮ್ಮ ಬಾಸ್ನೇತ್ ಮೆರೆಸ್ತೀನಿ ಹಂಗೆ. ನಿಜವಾಗ್ಲೂ ಮೂವಿ ಚೆನ್ನಾಗಿದೆ.
ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಯಾಕಂದರೆ ಡೈರೆಕ್ಟ್ರು ಈಗ ತುಂಬ ಚೆನ್ನಾಗಿದೆ. ಫಸ್ಟ್ ಆಫ್ ಸಾಂಗ್ಸು, ಆಮೇಲೆ ಆ್ಯಕ್ಟಿಂಗ್, ನಿಜವಾಗ್ಲೂ ಆ್ಯಕ್ಟಿಂಗ್ ಮಲ್ಟಿಪಲ್ ರೋಲ್ ಮಾಡಿದ್ದಾರೆ. ಸೂಪರ್, ನಿಜವಾಗ್ಲೂ ನೋ ಡೌಟ್. ಫಸ್ಟ್ ಹಾಫೇ ಹೇಳ್ತಿದ್ದೀನಿ, ಸೂಪರ್ ಆಗಿದೆ. ಎಲ್ಲೂ ಬೇಜಾರೇ ಆಗಲಿಲ್ಲ, ನಿಜ ಹೇಳ್ತೀನಿ. ನಾನು ಆ್ಯಕ್ಚುಲಿ ಎಕ್ಸ್ಪೆಕ್ಟೇಷನ್ ಕಮ್ಮಿ ಇಟ್ಕೊಂಡಿದ್ದೆ, ನಿಜವಾಗ್ಲೂ ಇವರೇ ಬೇರೆ ಲೆವೆಲಿಗೆ ಇದು ಮಾಡಿದ್ದಾರೆ. ರೀಚ್ ಆಗಿದೆ, ಗ್ಯಾರಂಟಿ ರೀಚ್ ಆಗಿದೆ. ಸೂಪರ್. ಸೂಪರ್ ಆಗಿದೆ ಸರ್, ಸೂಪರ್ ಆಗಿದೆ. ಇನ್ನೊಂದ್ಸತಿ ಬರ್ತೀನಿ. ಸೂಪರ್ ಆಗಿದೆ ಸರ್. ಬಾಸ್ ಸ್ಟೈಲು, ಬಾಸ್ ಆಕ್ಟಿಂಗು, ಡೈಲಾಗ್ಸು ಸೂಪರ್ ಆಗಿದೆ ಸರ್. ಬಮ್ಮಟಾಗಿದೆ. ನೆಮ್ಮದಿಯಾಗಿರ್ಬೇಕು, ಆದ್ರೆ ನಮ್ಮ ಬಾಸಂಗ್ CM ಆಗ್ಬೇಕು. ನಮ್ಮ ಜನಗಳೆಲ್ಲ ಓಟ್ ಹಾಕೋದಾದ್ರೆ ನಮ್ಮ ದರ್ಶನ್ ಅವರು ನೋಡಿ ಓಟ್ ಹಾಕ್ಬೇಕು. ಇನ್ಮೇಲೆ ಯಾರೇ ಓಟ್ ಹಾಕೋದಾಗ್ಲಿ, ದರ್ಶನ್ ಅಣ್ಣ ಯಾವ ರೀತಿ ಹೇಳಿದ್ರು ಆ ರೀತಿ ಈಗಿನ CMಗಳನ್ನ ನೋಡ್ಕೊಂಡು ಓಟ್ ಹಾಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದ್ದೇ ದರ್ಶನ್ಗೆ ಓಟ್ ಹಾಕ್ಬೇಕು. ಪಿಕ್ಚರ್ ಮಾತ್ರ ಚೆನ್ನಾಗಿದೆ, ಬಂದು ನೋಡ್ಕೊಂಡು ಹೋಗಿ ಬನ್ನಿ.